ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ನಿಮಗೆ ಫ್ರೆಶ್ ಆಗಿರುವಂತಹ ಶುಂಠಿ, ಈರುಳ್ಳಿ, ಆಲೂಗಡ್ಡೆ ಸಿಗ್ತಾ ಇದೆ. ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬೇಕಂತಿದ್ದೀರೋ ಬೇಗನೆ ಬಂದು ಕೊಂಡ್ಕೊಳ್ಬಹುದು. ಬರೋಕ್ಕಾಗಿಲ್ಲ ಅಂದವರು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಕೂಡ ಹಾಕಿರ್ತೀವಿ, ಅದನ್ನ ಕೂಡ ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ಇವತ್ತಿನ ಈರುಳ್ಳಿ ಸೈಜ್ ವೈಸ್ಗಳ ರೇಟು, ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ, ಅದನ್ನ ಕೂಡ ನೀವು ಚೆಕ್ ಮಾಡಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 9/9/2025 ಮಂಗಳವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅವರಿಗೂ ಕೂಡ ಗೊತ್ತಾಗಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ, ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ಅವ್ರಿಗೂ ಕೂಡ ತಿಳ್ಕೊಳ್ಳಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ. ಇದು ಕೂಡ 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ಯಾರೆಲ್ಲ ಆಲೂಗಡ್ಡೆ ಬೇಕು ಅಂದವರು ಈ ತಕ್ಷಣವೇ ಕಾಲ್ ಮಾಡಬಹುದು. ಇದು 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ನಿಮಗೆ ಬರೋಕ್ಕಾಗಲ್ಲ, ತುಂಬ ದೂರದಲ್ಲಿದ್ದೀವಿ ಅಥವಾ ಬೆಂಗಳೂರಿಗೆ ಬರೋಕ್ಕಾಗಲ್ಲ, ಯಶವಂತಪುರ ಮಾರ್ಕೆಟಿಗೆ ಬರೋಕ್ಕಾಗಲ್ಲ ಅಂದರೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಹೇಳಿದ್ರೆ ಅವರು ನೀವು ಬೆಂಗಳೂರು ಒಳಗಡೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ. ನೋಡಬಹುದು ಆಲೂಗಡ್ಡೆ ಟಾಪ್ ರೇಟ್ ಆಗಲ್ವಾ ಅಂತ ಕೇಳ್ತಿದ್ರೆ 21 ರೂಪಾಯಿ ಟಾಪ್ ರೇಟ್ ನಡೀತಿದೆ. ಆ್ಯಂಡ್ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೂ ಕೂಡ ಒಳ್ಳೆ ರೇಟ್ ಇದೆ. ಅದ್ರ ಜೊತೆಗೆ ಪೆಪ್ಸಿ ಆಲೂಗಡ್ಡೆಗೆ ರೇಟ್ ಆಗಲ್ವಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೂ ಕೂಡ ರೇಟ್ ಆಗಿದೆ. ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಅಲ್ವಾ, ರೇಟ್ ಆಗಿದೆ. ಪೆಪ್ಸಿ ಆಲೂಗಡ್ಡೆಗೂ ಒಳ್ಳೆ ರೇಟೇ ನಡೀತಾ ಇದೆ, 20 ಅದ್ರ ಮೇಲೇ ನಡೀತಾ ಇದೆ. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ರೇಟ್ ಇದೆ. ಯಾರೆಲ್ಲ ರೈತರು ಈ ವಿಡಿಯೋ ನೋಡ್ತಿದ್ದೀರಲ್ವ, ನಿಮಗೆ ಹೇಳ್ತಾ ಇರೋವಂಥದ್ದು ಫ್ರೆಶ್ ಆಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ನೀವು ಯಾವುದೇ ಆಗಿರಬಹುದು, ಫ್ರೆಶ್ ಆಗಿದ್ದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ. ಆ್ಯಂಡ್ ಬಿಗ್ ಸೈಜಲ್ಲಿ ಇರಬೇಕು. ಆ್ಯಂಡ್ ಚೆನ್ನಾಗೇ ಈರುಳ್ಳಿ ಆಗಿದ್ದರೆ ಚೆನ್ನಾಗೇ ಡ್ರೈ ಆಗಿರಬೇಕು. ಆವಾಗ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಯಶವಂತಪುರ ಅಂತಲ್ಲ, ಎಲ್ಲ ಮಾರ್ಕೆಟ್ನಲ್ಲೂ ಸೇಮ್ ನಿಮಗೆಲ್ಲ ಕಡೆನೂ ಒಂದೊಳ್ಳೆ ರೇಟ್ ಸಿಗಬೇಕು ಅಂದರೆ, ನೀವು ಹೋಗಿ ಕೊಡುವಂತಹ ಜಾಗದಲ್ಲಿ ಒಳ್ಳೆ ರೇಟ್ ಸಿಗಬೇಕು ಅಂದರೆ ನೀವು ತಂದಿರುವಂತಹ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಯಾವುದೇ ಆಗಿರಲಿ ಅದ್ರ ಚೆನ್ನಾಗಿದ್ದರೆ ಚೆನ್ನಾಗಿರುವಂತಹ ರೇಟೇ ಸಿಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಯಾವುದೇ ಆಗಿದ್ದು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ರೇಟ್ ಸಿಗತ್ತೆ. ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಶುಂಠಿ ರೇಟು ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಜಾಸ್ತಿ ಇನ್ನೂ ಜಾಸ್ತಿ ಆಗಲ್ವಾ ಅಂತ ಹೇಳಿಬಿಟ್ಟು. ಆಲ್ರೆಡಿ ಶುಂಠಿ ರೇಟ್ ಜಾಸ್ತಿ ಆಗಿದೆ. ನಿಮಗೆ 45, 50, 55, 60, 65 ತನಕನೂ ಹೋಗಿದೆ ಶುಂಠಿ ರೇಟು. ಇನ್ನು ಎಷ್ಟಾಗಬೇಕು ಅಂತ ಗೊತ್ತಾಗ್ತಿಲ್ಲ. ಶುಂಠಿ ರೇಟು ಜಾಸ್ತಿ ಇದ್ದವಾಗನೇ, ಇವಾಗೇನು ಶುಂಠಿ ರೇಟ್ ನಡೀತಾ ಇದೆಯಲ್ವ ಜಾಸ್ತಿ, ಇವಾಗಲೇ ನೀವು ಶುಂಠಿ ರೆಡಿ ಇದ್ದಲ್ಲಿ ಮಾರಿಬಿಡಿ, ಯಾಕಂದರೆ ಒಳ್ಳೆ ರೇಟೇ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಮನೆ ಹತ್ತಿರದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ ನನಗೆ ಕಮೆಂಟಲ್ಲಿ ಹೇಳ್ತಾ ಇದ್ರಿ, ಮೇಡಮ್ ನಮ್ಮ ಊರಲ್ಲಿರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಶುಂಠಿ ತಗೊತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನಿಮಗೆ ಅಲ್ಲಿ ಕೊಡೋಕ್ಕೆ ಕಡಿಮೆ ರೇಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅನುಕೂಲ ಇದ್ದರೆ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಟಾಪ್ ರೇಟು 50-60 ರೂಪಾಯಿ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ಇದನ್ನು ಗಮನಿಸಬೇಕಾಗತ್ತೆ. ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಇವಾಗ ನಾವು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇದನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ. ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 45 ರೂಪಾಯಿ ಕೆಜಿ ಇದೆ. ಇದು 4500 ರೂಪಾಯಿ ಆಗುತ್ತೆ. ನೋಡಬಹುದು ಚಕ್ಕೆ 45 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ. ಫ್ರೆಶ್ ಇದೆ ಇದು, ಬಟ್ ಚಕ್ಕೆ ಆದ್ರೂ ಚೆನ್ನಾಗೇ ಇದೆ ಶುಂಠಿ. ಬಟ್ ದೊಡ್ಡ ಪೀಸ್ ಅಲ್ಲ, ದೊಡ್ಡ ಹಲ್ಲೆ ಅಲ್ಲ. 60 ಕೆಜಿಯ ಬ್ಯಾಗಿಗೆ ನಿಮಗೆ ಕಡಿಮೆ ರೇಟಿಗೆ ಸಿಗತ್ತೆ. ನೋಡಬಹುದು ಇದು ಕೂಡ 45 ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ. 4500 ರೂಪಾಯಿ ಆಗುತ್ತೆ ಕ್ವಿಂಟಲು. ನಿಮಗೆ ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ ಅಂದ್ರೂ ಕೂಡ ನೀವು 60 ಕೆಜಿಯ ಬ್ಯಾಗನ್ನು ಕೊಂಡ್ಕೊಂಡು ಹೋಗಬಹುದು. ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಆ ರೇಂಜಲ್ಲಿ ನೀವು ಕೊಂಡ್ಕೊಂಡು ಹೋಗ್ಬೋದು. ಮತ್ತು ಅದು ಶುಂಠಿನೂ ಅಷ್ಟೇ, ನಿಮಗೆ ಅನುಕೂಲ ಆಗಿರುವಂತಹ ರೇಟಲ್ಲಿ ಮತ್ತು ಅನುಕೂಲ ಆಗಿರುವಂಥ ಸೈಜಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರು. ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಆ್ಯಂಡ್ ಗ್ರಾಹಕರಿಗೆ ಇವಾಗ ಶುಂಠಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಶುಂಠಿ ಒಂದು ರೇಟ್ ಜಾಸ್ತಿ ಇದೆ. ಈಗ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿಗೆ ಕಂಪೇರ್ ಮಾಡಿದ್ರೆ ಶುಂಠಿ ರೇಟು ಸ್ವಲ್ಪ ಜಾಸ್ತಿ ಇದೆ. ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಇದು ನೋಡ್ಬೋದು 50 ರೂಪಾಯಿಗೆ ಒಂದು ಕೆಜಿ 5000 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. 60 ಕೆಜಿಯ ಬ್ಯಾಗಿಗೆ 3000 ರೂಪಾಯಿ ಆಗುತ್ತೆ. ನೋಡಬಹುದು ಶುಂಠಿನ ನೋಡಬೇಕಾಗತ್ತೆ. ನೀವು ಶುಂಠಿನ ನೋಡಿಕೊಂಡು ಕೊಂಡ್ಕೊಳ್ಳಿ.
ನಿಮಗೆ ಅದೇ ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ 60 kg ಬ್ಯಾಗ್ ತೊಗೊಂಡು ಹೋಗಬಹುದು ಯಶವಂತಪುರ ಮಾರ್ಕೆಟ್ನಿಂದ. ಇದು ಹೋಲ್ಸೇಲ್ ರೇಟಲ್ಲಿ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 55 ರೂಪಾಯಿಗೆ 1 kg ನಡೀತಾ ಇದೆ. 5500 ರೂಪಾಯಿ ಆಗುತ್ತೆ ಕ್ವಿಂಟಲು. 60 kg ಬ್ಯಾಗಿಗೆ 3300 ರೂಪಾಯಿ ಆಗುತ್ತೆ. ನೋಡ್ಬೋದು, ಫ್ರೆಶ್ ಆಗಿದೆ ಶುಂಠಿ ಫ್ರೆಶ್ ಆಗಿದೆ. ಆದರೆ ಚಕ್ಕೆ ಪೀಸು ಶುಂಠಿ ಫ್ರೆಶ್ ಆಗಿದೆ. ಇದು 56 ರೂಪಾಯಿಗೆ 1 kg 5600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. 60 kg ಬ್ಯಾಗಿಗೆ 3400 ರೂಪಾಯಿ ಆಗುತ್ತೆ. ನೀವು ನೋಡಬಹುದು 3400 ರೂಪಾಯಿಗೆ ನಿಮಗೆ 60 kg ಬ್ಯಾಗ್ ಸಿಗುತ್ತೆ. ನೋಡ್ಬೋದು, ಇದೇ ನಿಮಗೆ 1-2 ತಿಂಗಳ ಹಿಂದೆ ಕೇವಲ 30 ರೂಪಾಯಿಗೆ ಟಾಪ್ ರೇಟಲ್ಲಿ ಇರುವಂತಹ ಶುಂಠಿ ಸಿಗ್ತಾಯಿತ್ತು. ಫ್ರೆಶ್ ಶುಂಠಿ ಸಿಗ್ತಾಯಿತ್ತು. ಅದು ದೊಡ್ಡ ಹಲ್ಲೆಯಲ್ಲಿ ಇರುವಂತಹ ಶುಂಠಿ ಕೇವಲ 30 ರೂಪಾಯಿಗೆ ಸಿಗ್ತಾಯಿತ್ತು. ಇವಾಗ ನಿಮಗೆ ದೊಡ್ಡ ಹಲ್ಲೆಯಲ್ಲಿರೋ ಶುಂಠಿ, ಫ್ರೆಶ್ ಶುಂಠಿ ಬೇಕು ಅಂದರೆ ನಿಮಗೆ 6,500 ರೂಪಾಯಿ ಕೊಡಬೇಕು. ನೀವು ಇದನ್ನೆಲ್ಲದನ್ನೂ ಗಮನಿಸಬೇಕಾಗತ್ತೆ. ಫ್ರೆಶ್ ಆಗಿರುವಂತಹ ಶುಂಠಿ ಬೇಕು ಅಂದರೆ ಇವಾಗ ನಿಮಗೆ 6,500 ರೂಪಾಯಿ ಆಗತ್ತೆ. ಗ್ರಾಹಕರು ಎಚ್ಚರಿಕೆಯಿಂದ ಬಂದು ಯಶವಂತಪುರ ಮಾರ್ಕೆಟ್ನಲ್ಲೇ ಆಗಿರ್ಬೋದು, ನೀವು ಬೇರೆ ಯಾವುದೇ ಮಾರ್ಕೆಟ್ನಲ್ಲಾದರೂ ಕೊಂಡ್ಕೊಂಡು ಹೋಗಬಹುದು. ಆ್ಯಂಡ್ ರೈತರು ನಿಮಗೆ ನೀವು ಬೆಳೆದಿರುವಂತಹ ಬೆಳೆಗೆ ಒಳ್ಳೆ ರೇಟ್ ಬೇಕು ಅಂದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಆ್ಯಂಡ್ ನಾವಿಷ್ಟು ಪಬ್ಲಿಕಲ್ಲಿ ಹಾಕ್ತಾ ಇದ್ದೀವಿ ಯಶವಂತಪುರ ಮಾರ್ಕೆಟ್ ಬಗ್ಗೆ ರೇಟನ್ನು ಅಂದರೆ ಅವತ್ತಿನ ದಿನದಲ್ಲಿ ನಡೆದಿರುವಂತಹ ರೇಟ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಹಿಂದಿನ ಯಾವುದೋ ವೀಡಿಯೋಗಳಾಗಿರ್ಬೋದು ಅಥವಾ ಸುಳ್ಳು ವೀಡಿಯೋಗಳಾಗಿರಬಹುದು ಅಲ್ಲ. ಇವತ್ತಿನ ದಿನದಲ್ಲಿ ಏನು ರೇಟ್ ನಡೆದಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಅಷ್ಟೇ. ಆ್ಯಂಡ್ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಮಾರ್ನಿಂಗ್ 9 o'clock ಆ್ಯಕ್ಷನಲ್ಲಿ ಏನು ಹರಾಜು ಕೂಗ್ತಾರಲ್ವ ಆ ಟೈಮಲ್ಲಿ ವಿಡಿಯೋ ಮಾಡಿರೋ ಅಂಥದ್ದು, ಆ ಟೈಮಲ್ಲಿ ತೆಗೆದಿರೋ ಅಂಥದ್ದು ಇವತ್ತಿನ ದಿನ ಡೇಟ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಮೋಸ ಇರೋದಿಲ್ಲ. ನಿಮಗೆ ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು, ಕನ್ಫರ್ಮ್ ಮಾಡಬಹುದು. ಅಥವಾ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರಬಹುದು. ನಿಮಗೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮಗೂ ಗೊತ್ತಾಗತ್ತೆ. ಸೊ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ನೋಡಬಹುದು, ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ಈರುಳ್ಳಿ ಕೇವಲ 4 ರೂಪಾಯಿ kg ಇದೆ. 400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನಿಮಗೆ 50 kg ಬ್ಯಾಗಿಗೆ 200 ರೂಪಾಯಿ ಆಗುತ್ತೆ. ಕೇವಲ 200 ರೂಪಾಯಿಗೆ ನೀವು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿನ ಕೊಂಡ್ಕೊಂಡು ಹೋಗಬಹುದು. 100 ರೂಪಾಯಿ ತೊಗೊಬಂದ್ರೂ ಕೊಂಡ್ಕೊಂಡು ಹೋಗಬಹುದು 50 kg ಬ್ಯಾಗು. ಮತ್ತು 200 ರೂಪಾಯಿ ತೊಗೊಬಂದ್ರೂ 50 kg ಬ್ಯಾಗ್ ತೊಗೊಂಡು ಹೋಗಬಹುದು. ಅಷ್ಟು ಕಡಿಮೆ ರೇಟಿಗೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇರೋವಂಥದ್ದು. ಇದು 19 ರೂಪಾಯಿ kg ಇದೆ. 1900 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನಾವು ಇವತ್ತು ವಿಡಿಯೋಗಳು ತುಂಬ ಕಡಿಮೆ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ, ಜಾಸ್ತಿ ವಿಡಿಯೋಗಳು ಹಾಕಿಲ್ಲ. ಇದು 18 ರೂಪಾಯಿ kg ಇದೆ. 1800 ರೂಪಾಯಿ ಆಗುತ್ತೆ. ನಮ್ಮ ವಾಟ್ಸಪ್ ಲಿಂಕನ್ನ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿರ್ತಾರಲ್ವ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಎಷ್ಟು ವಿಡಿಯೋ ಹಾಕಿದ್ದೀವಿ ಅಂತ. ಇವತ್ತು ಕಡಿಮೆ ವಿಡಿಯೋ ಹಾಕಿದ್ದೀವಿ, ಯಾವುದೇ ರೀತಿಯ ಜಾಸ್ತಿ ವಿಡಿಯೋಗಳು ಹಾಕಿಲ್ಲ. ಹಾಗಾಗಿ ನಿಮಗೆ ನಾನು ಕ್ಲಿಯರಾಗಿ ನಾನು ಸೈಜ್ ವೈಸ್ಗಳ ಮೇಲಿನ ರೇಟಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋಂಥದ್ದು. ಸ್ವಲ್ಪ ಬ್ಯುಸಿ ಇರೋದು ಕಾರಣ ನಿಮಗೆ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ. ಯಾರಿಗಾದರೂ ಬೇಕಾದವರು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕಾದವರು ಕಾಲ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು. ಹಾಗೆಯೇ ಬೆಳೆದಿರುವಂತಹ ರೈತರು ಕೂಡ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮಾಡಿ, ಅಂದರೆ ಈರುಳ್ಳಿ ಆಗಿರ್ಬೋದು, ಆಲೂಗಡ್ಡೆ, ಶುಂಠಿನ ವಿಡಿಯೋ ಮಾಡಿ ನೀವು ಕಳಿಸ್ಕೊಟ್ರೆ ಏನು ರೇಟಿಗೆ ಹೋಗುತ್ತೆ ಅಂತ ನಾವು ನಿಮಗೆ ಕನ್ಫರ್ಮ್ ಮಾಡ್ತೀವಿ. ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಆ್ಯಂಡ್ ಇವಾಗ ಈರುಳ್ಳಿ ರೇಟು ಅತಿ ಕಡಿಮೆ ಇದೆ, ತೀರಾ ಕಡಿಮೆ ಇದೆ. ನಿಮಗೆ ಕಡಿಮೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಸರ್ಕಾರನೇ ಇದನ್ನು ಫಿಕ್ಸ್ ಮಾಡಿರೋವಂಥದ್ದು, ರೇಟ್ ಫಿಕ್ಸ್ ಮಾಡಿರೋವಂಥದ್ದು. ಎಷ್ಟು 24 ರೂಪಾಯಿಯನ್ನು ನಾವು ಹೊರಗಡೆಯಿಂದ ಕೊಂಡ್ಕೊಳ್ಳೋದು, ಅಂದರೆ ರೈತರಿಂದ ನಾವು ಕೊಂಡ್ಕೊಳ್ಳೋದು ಕೇವಲ 15 ರೂಪಾಯಿ ಟಾಪ್ ರೇಟಲ್ಲಿ ಅಷ್ಟೇ. ಅದು ಬಿಟ್ಟು ನಾವು ಆಚೆ ಕಡೆ ನಾವು ಕೊಂಡ್ಕೊಳ್ಳೋದಾದರೆ 24 ರೂಪಾಯಿ ರೇಟ್ ಆಗುತ್ತೆ. ಆ್ಯಂಡ್ ಗ್ರಾಹಕರಿಗೆ ಇದರಲ್ಲಿ ಲಾಭ ಇದೆ, ಬಿಟ್ಟರೆ ರೈತರಿಗೆ ಸಿಕ್ಕಾಪಟ್ಟೆ ಲಾಸ್ ಇದೆ. ಇವಾಗ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಯಾಕಂದರೆ ನಿಮಗೆ ಟಾಪ್ ರೇಟೇನೆ 10 ರೂಪಾಯಿಯಿಂದ 15 ರೂಪಾಯಿ ಒಳಗಡೆನೇ ಇರುತ್ತೆ. ಅದು ಬಿಟ್ಟು ಜಾಸ್ತಿ ಆಗ್ತಾ ಇಲ್ಲ ಇವಾಗ ಮಾರ್ಕೆಟ್ನಲ್ಲಿ, ಇದನ್ನು ಗಮನಿಸಬೇಕಾಗತ್ತೆ. ಆ್ಯಂಡ್ ಇವಾಗ ಕೂಡ ಅಷ್ಟು ಫ್ರೆಶ್ ಆಗಿರುವಂತಹ ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿನೂ ಕೂಡ ಕಡಿಮೆ ಬರ್ತಾ ಇದೆ. ಸ್ವಲ್ಪ ಡ್ಯಾಮೇಜ್ ಇರುವಂತಹ ಈರುಳ್ಳಿನೇ ಜಾಸ್ತಿ ಬರೋದ್ರಿಂದ ರೇಟ್ ಕೂಡ ತೀರಾ ಕಡಿಮೆ ಇದೆ. ಡ್ಯಾಮೇಜ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ರೇಟ್ ಏನಾದರೂ ಜಾಸ್ತಿ ಆಗಬಹುದೇನೋ, ನಿನ್ನೇನಾದರೂ ನಾವು ಕಾದು ನೋಡಬೇಕಾಗತ್ತೆ.
ಆ್ಯಂಡ್ ಫ್ರೆಶ್ ಆಗಿ ಡ್ರೈ ಆಗಿರುವಂತಹ ಈರುಳ್ಳಿ ಬೇಕು ಮಾರ್ಕೆಟ್ಗೆ. ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಕೂಡ ಬರ್ತಾ ಇಲ್ಲ, ಯಾಕಂದರೆ ತೀರಾ ಮಳೆ ಇದೆ, ಮೋಡ ಇರುತ್ತೆ. ರೈತರಿಗೆ ಜಾಸ್ತಿ ದಿನ ಅದನ್ನು ಡ್ರೈ ಮಾಡೋಕ್ಕೆ ಬಿಡ್ತಾ ಇಲ್ಲ, ಮಳೆನೇ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಡ್ಯಾಮೇಜ್ ಇನ್ನೂ ಜಾಸ್ತಿನೇ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತಗೊಂಡು ಬರ್ತೀರಾ ಮಾರ್ಕೆಟ್ಗೆ. ಬಟ್ ಇಲ್ಲಿ ಮಾರ್ಕೆಟಲ್ಲಿ ತೀರಾ ಕಡಿಮೆ ಬೆಲೆಗೆ ಹೋಗ್ತಾ ಇದೆ. 15 ರೂಪಾಯಿ ಟಾಪ್ ರೇಟ್ ಅಂದ್ರೇ ಬೇಜಾರಾಗಿಬಿಡುತ್ತೆ. ಇದು ಈಗ ಈ ಟೈಮಲ್ಲಿ ಹೋದ ವರ್ಷ ನಿಮಗೆ 30-35 ಈ ರೇಂಜಲ್ಲೇ ಇತ್ತು. ಬಟ್ ಇವಾಗ ಕೇವಲ ನಿಮಗೆ 15 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ 100 ರೂಪಾಯಿಂದ ಈರುಳ್ಳಿ ಶುರುವಾಗ್ತಾ ಇರೋ ಅಂಥದ್ದು, ಅದು ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಡ್ಯಾಮೇಜ್ ಆಗಿರುವಂತಹ ಈರುಳ್ಳಿನೇ ಬರ್ತಾ ಇರೋದು. ಆ್ಯಂಡ್ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿನೇ ಇದೆ. ಅದ್ರ ಜೊತೆಗೆ ಚೆನ್ನಾಗಿ ಡ್ರೈಯೂ ಕೂಡ ಆಗಿಲ್ಲ. ಹಾಗಾಗಿ ಕಡಿಮೆ ರೇಟಲ್ಲಿ ಈರುಳ್ಳಿನ ಮಾರಬೇಕಾಗುವಂತಹ ಪರಿಸ್ಥಿತಿಲಿದೆ ಇವಾಗ ರೈತರಿಗೆ. ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಈರುಳ್ಳಿ ಅರೈವಲ್ಸ್ ಕೂಡ ನಾವು ಇವಾಗ ಗಮನಿಸೋಣ. ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸು 70,100 ಬ್ಯಾಗ್ಸ್ ಬಂದಿದೆ. 70,100 ಬ್ಯಾಗ್ಸ್ ಬಂದಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಬ್ಯಾಗ್ಸ್. ಆ್ಯಂಡ್ 350 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಆ್ಯಂಡ್ ಇವತ್ತು ಕರ್ನಾಟಕದ ಆನಿಯನ್ನು ಕೇವಲ 40% ಅಷ್ಟೇ ಅರೈವಲ್ಸು ಕರ್ನಾಟಕದ ಆನಿಯನ್ ಬಂದಿದೆ. ಉಳಿದಿರುವಂತಹ ಎಲ್ಲ 60% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ವಿಜಯಪುರದ ಹಳೆ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡೋದಾದರೆ 1000 ರೂಪಾಯಿಂದ 1400 ರೂಪಾಯಿ ತನಕ ಹೋಗಿದೆ ಅಷ್ಟೇ ಟಾಪ್ ರೇಟು. ಆ್ಯಂಡ್ ಮಿಕ್ಸ್ ಇರುವಂತಹ ಈರುಳ್ಳಿಗೆ 200 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಎಲ್ಲ ಕಡೆ ಅಂದರೆ ಕರ್ನಾಟಕದ ಒಳಗಡೆನೇ ಎಲ್ಲ ಕಡೆಯಿಂದ ಆನಿಯನ್ ಬಂದಿದೆ. ಅದು 24,000 ಬ್ಯಾಗ್ಸ್ ಬಂದಿದೆ. ಅದರಲ್ಲಿ ನೀವು ಸೈಜ್ ವೈಸ್ಗಳನ್ನ ಮಾಡಿಕೊಂಡು ಬೆಸ್ಟ್ ಕ್ವಾಲಿಟಿಯಲ್ಲಿ ತಂದಿರುವಂತಹ ಈರುಳ್ಳಿ ಕೇವಲ 40%, ಉಳಿದಿರುವಂಥದ್ದು ಡ್ಯಾಮೇಜು ಮತ್ತು ಸ್ಮಾಲು ಬಿಗ್ ಎಲ್ಲ ಮಿಕ್ಸ್ ಇರುವಂತಹ ಈರುಳ್ಳಿ 60% ಬಂದಿದೆ. ಅದರಲ್ಲಿ ಕರ್ನಾಟಕದ ಆನಿಯನ್ ಇವಾಗ ಟಾಪ್ ರೇಟ್ ನಾವು ನೋಡೋದಾದರೆ 800 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಮಿಕ್ಸಲ್ಲಿ ಇರುವಂತಹ ಈರುಳ್ಳಿಗೆ 100 ರೂಪಾಯಿಂದ 800 ರೂಪಾಯಿ ತನಕ ನಡೀತಿದೆ. ಮಿಕ್ಸ್ ಟಾಪ್ ರೇಟ್ ನಿಮಗೆ 15 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ನಿಮ್ಗೆ ಸ್ಟಾರ್ಟಿಂಗ್ ರೇಟ್ ಎಲ್ಲಿಂದ ಶುರು ಆಗುತ್ತೆ ಅಂದರೆ ಕೇವಲ 100 ರೂಪಾಯಿಂದ ಶುರುವಾಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನೋಡಬಹುದು, ಇದನ್ನು ಗಮನಿಸಬೇಕಾಗತ್ತೆ. ಕೇವಲ 100 ರೂಪಾಯಿ, ಒಂದು ಕ್ವಿಂಟಲ್ಗೆ 100 ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. 100 ರೂಪಾಯಿಂದ 1500 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವಾಗ ಕರ್ನಾಟಕದ ಈರುಳ್ಳಿಗೆ. ಯಾರೆಲ್ಲ ಕರ್ನಾಟಕದ ರೈತರು ಇದನ್ನು ಗಮನಿಸಬೇಕಾಗತ್ತೆ. ಕರ್ನಾಟಕದ ರೈತರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುವಂತಹ ವಿಷಯ ಇದು. 15 ರೂಪಾಯಿ ಟಾಪ್ ರೇಟು 100 ರೂಪಾಯಿಂದ ಶುರುವಾಗುತ್ತೆ. 15 ರೂಪಾಯಿ ತನಕ ಟಾಪ್ ರೇಟ್ಗೆ ಹೋಗಿದೆ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಕೇವಲ 1 ರೂಪಾಯಿಂದ ಶುರುವಾಗ್ತಾಯಿದೆ ಈರುಳ್ಳಿ ರೇಟು. ಇನ್ನೂ ಯಾವಾಗ ಜಾಸ್ತಿ ಆಗತ್ತೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ. ಇದು ಸರ್ಕಾರದ ಒಂದು ಅನುಮತಿ ಪಡ್ಕೊಂಡೆ ಇದು ರೇಟ್ ಜಾಸ್ತಿ ಆಗಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾವು ನಮ್ಮ ಮಾರ್ಕೆಟ್ಗೆ ಇವಾಗ ಡ್ರೈ ಆಗಿರುವಂತಹ ಈರುಳ್ಳಿ ಆಗಿರ್ಬೋದು ಅಥವಾ ವಿತೌಟ್ ಡ್ಯಾಮೇಜ್ ಇಲ್ಲದೆ ಇರುವಂತಹ ಈರುಳ್ಳಿ ಆಗಿರೋದು ಬರ್ತಾ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಇವಾಗ ಈ ರೇಟ್ ನಡೀತಾ ಇದೆ. ಅದಕ್ಕೇ ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ವಿ, ಸಂಡೇ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಎಷ್ಟು ಪರ್ಸೆಂಟೇಜ್ ಅಂದರೆ ಎಷ್ಟು ರೂಪಾಯಿಗೆ ನಾವು ನಮ್ಮ ಕರ್ನಾಟಕದ ಆನಿಯನ್ ಇದೆ ಅಂದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟು ಅನ್ನೋದನ್ನ ಆಲ್ರೆಡಿ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ನೀವು ಕಾಲ್ ಮಾಡ್ತಾ ಇದ್ದೀರಾ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಜನ ವಾಟ್ಸಪ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ನಾನು ಹೇಳ್ತಾ ಇರೋಂಥದ್ದು ಒಂದೇ, ನೀವು ಫಸ್ಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟು ನಮ್ಮ ವಾಟ್ಸಪ್ ಲಿಂಕನ್ನ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡಿರ್ತೀವಿ. ಅದ್ರ ಜೊತೆಗೆ ನಮ್ಮ ಫಸ್ಟ್ ಕಮೆಂಟ್ ಕೂಡ ಆಗಿರುತ್ತೆ. ಬೈ ಮಿಸ್ಸಾಗಿ ಯಾವತ್ತೋ ಒಂದಿನ ವೀಡಿಯೋಗೆ ಹಾಕಿಲ್ಲ ಅಂದರೆ ನೆಕ್ಸ್ಟು ಹಳೆ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗತ್ತೆ. ಆ್ಯಂಡ್ ಅವತ್ತಿನ ದಿನ 90% ಹಾಕಿರ್ತೀವಿ, ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲರೂ ಇರುತ್ತೆ, ಚೆಕ್ ಮಾಡಬಹುದು ಲಿಂಕನ್ನು. ಇಲ್ಲಾಂದರೆ ನಮ್ಮ ಫಸ್ಟು ಕಮೆಂಟು ನಮ್ಮ ವಾಟ್ಸಪ್ ಲಿಂಕ್ ಆಗಿರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ನೀವು ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮಗೂ ಕೂಡ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ವೀಡಿಯೋಗಳು ಸಿಗ್ತಾ ಇರುತ್ತೆ, ನೀವು ಕೂಡ ನೋಡಬಹುದು. ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು. ಅದರ ಜೊತೆಗೆ ರೈತರಾಗಿದ್ದರೆ ಇವತ್ತಿನ ದಿನದ ರೇಟನ್ನು ನೀವು ತಿಳ್ಕೊಳ್ಬಹುದು. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ನ ರೇಟ್ನ ನಾವು ಇವಾಗ ನೋಡೋದಾದರೆ 60% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ. 1-2 ಲಾಟ್ಗೆ ನಿಮಗೆ 1900 ರೂಪಾಯಿಂದ 2100 ರೂಪಾಯಿ ತನಕ ಹೋಗಿದೆ. ಮಹಾರಾಷ್ಟ್ರ ಟಾಪ್ ರೇಟ್ ಕೂಡ 19 ರೂಪಾಯಿಂದ 21 ರೂಪಾಯಿ ತನಕ ನಡೀತಾ ಇದೆ. ಇದನ್ನು ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1700 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1500 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಹಾಗೆ ಮೀಡಿಯಮ್ಮು 1300 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ.
ನಡೀತಿದೆ. ಗೋಲ್ಟಾ 600 ರೂಪಾಯಿಂದ 800 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆ ಈರುಳ್ಳಿಗೆ 200 ರೂಪಾಯಿಂದ 200 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ 700 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಹಾರಾಷ್ಟ್ರ ಆನಿಯನ್ ರೇಟು ಮತ್ತು ಕರ್ನಾಟಕದ ಆನಿಯನ್ ರೇಟು. ಇದು ಫುಲ್ಲು ಯಶವಂತಪುರ ಮಾರ್ಕೆಟ್ನಲ್ಲಿ ಫುಲ್ ಒಂದು ಮಾರ್ಕೆಟ್ನ ಒಂದು ಅಪ್ಡೇಟ್ ಇದಾಗಿದೆ. ಏನೇ ಡೌಟ್ ಇದ್ರೂ ಇದರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು, ಕಾಲ್ ಮಾಡಬಹುದು, ಕನ್ಫರ್ಮ್ ಮಾಡ್ಕೊಳ್ಬಹುದು. ಈರುಳ್ಳಿ ಬೆಳೆದಿರುವಂತಹ ರೈತರು ನೀವು ಬೆಳೆದಿರುವಂತಹ ಬೆಳೆನ ಚೆನ್ನಾಗಿ ಡ್ರೈ ಮಾಡಿಸಿ ನೆಕ್ಸ್ಟು ಅದನ್ನು ಸೈಜ್ ವೈಸ್ಗಳನ್ನ ಮಾಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗಬಹುದು. ಆ್ಯಂಡ್ ವೆಯ್ಟ್ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಿ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಿ. ಯಾಕಂದರೆ ಈರುಳ್ಳಿ ರೇಟು ಇವಾಗ 15 ರೂಪಾಯಿ ಇದೆ. ಈ ರೇಟಲ್ಲಿ ನೀವು ಮಾರಿದ್ರೆ ನಿಮಗೇ ತುಂಬ ಲಾಸ್ ಆಗುತ್ತೆ. ಸೊ ನೋಡಿಕೊಂಡು ಮಾರಿ. ಆ್ಯಂಡ್ ನಾವು ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ನಾವು ನಿಮ್ಮ ವಾಟ್ಸಪ್ಪಲ್ಲಿ ನೋಡೋಕ್ಕೆ ಸಿಗತ್ತೆ ನಮ್ಮ ಒಂದು ವಿಡಿಯೋಗಳು ಅನ್ನೋದನ್ನ ಒಂದು ಚಿಕ್ಕ ವಿಡಿಯೋ ಮೂಲಕ ನಿಮಗೆ ನಾವು ತೋರಿಸ್ತಿರೋ ಅಂಥದ್ದು ನೋಡಬಹುದು. ಇದೇ ರೀತಿ ನಿಮಗೂ ಕೂಡ ನೋಡೋಕ್ಕೆ ಸಿಗತ್ತೆ, ನೀವು ಕೂಡ ನೋಡಬಹುದು. ಆ್ಯಂಡ್ ಅವತ್ತಿನ ದಿನ ಆ ಟೈಮಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬಹುದು. ಗ್ರಾಹಕರಾಗಿದ್ದರೆ ಅದೇ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು. ರೈತರಾಗಿದ್ದರೆ ಅವತ್ತಿನ ದಿನ ರೇಟನ್ನು ನೀವು ಕೂಡ ತಿಳ್ಕೊಳ್ಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ. ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಾಲ್ ಮಾಡ್ಬೋದು ಅಥವಾ ಕಮೆಂಟ್ ಮೂಲಕ ಕೇಳಬಹುದು. ಯಾರೆಲ್ಲ ರೈತರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಬೆಳೆದಿರುವಂತಹ ಬೆಳೆ ಯಾವುದು ಆ್ಯಂಡ್ ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ, ಯಾವಾಗ ಮಾರ್ಕೆಟಿಗೆ ತರ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮ್ಮ ಊರನ್ನು ಕೂಡ ಹೆಸರನ್ನು ಕೂಡ ಹಾಕಿ ನಾವು ಕೂಡ ತಿಳ್ಕೊಳ್ತೀವಿ ಯಾವ ಊರಲ್ಲಿ ಏನೇನು ಬೆಳೆದಿದ್ದೀರಾ ಅನ್ನೋದನ್ನ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಎಲ್ಲ ತಿಳ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.